ಅಕ್ಕ, ಇದು ಪದ್ಮಾಂಟಿ ಫೋರ್ಸ್ ಆಗಿರುತ್ತೆ ಹೊರತು ಕಾವೇರಿ ಡಿಸಿಷನ್ ಅಲ್ಲ. ಕಾವೇರಿ ನನಗೆ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲ ಪ್ರೀತು, ಕಾವೇರಿನೇ ಇಷ್ಟ ಇಲ್ಲ ಅಂದಿದ್ರೆ ಮದ್ವೆವರೆಗೂ ಈ ಟಾಪಿಕ್ ಹೋಗ್ತಾ ಇತ್ತಾ? ಕಣ್ಣಾರೆ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ ನೀನೇ ಹೇಳಿದ್ಯಾ. ವೈ ಆರ್ ಯು ಜಂಪಿಂಗ್ ಇನ್ ಟು ದ ಕನ್ಕ್ಲೂಷನ್ಸ್? ಪ್ರೀತು, ಹೌದು ಕಣೋ, ಅದನ್ನ ನಾನೇ ಹೇಳಿರೋದು. ಈಗ ಹೇಳ್ತಿದ್ದೀನಲ್ಲ, ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಓಕೆ, ನೀನು ಈ ವಿಷಯದ ಬಗ್ಗೆ ಕಾವೇರಿ ಹತ್ರ ಕನ್ಫರ್ಮ್ ಮಾಡ್ಕೊಂಡ್ಯಾ? ಇಲ್ಲ, ನಾನು ಅವಳ ಹತ್ರ ಮಾತಾಡಿಲ್ಲ. ಹೋಗ್ಲಿ, ಪದ್ಮಾಂಟಿ ಪೂರ್ಣಿಯವ್ರ ಹತ್ರ ಆದ್ರೂ ಈ ವಿಷಯ ಮಾತಾಡ್ದ್ಯಾ? ಈ ವಿಷಯ ನಿಜ ಅಂತ ಹೇಳಿದ್ರಾ? ಮನೆಯವ್ರು ಯಾರು ಹೇಳ್ದೆ, ಯಾರೋ ಮೂರನೇವ್ರ ಮಾತನ್ನ ಹೇಗಕ್ಕ ನಂಬ್ತ್ಯಾ? ಹೇ ಪ್ರೀತು, ಬ್ರೋಕರ್ ನಂಗೆ ಚೆನ್ನಾಗಿ ಗೊತ್ತಿರೋರ್ ಕಣೋ, ಅವ್ರು ಯಾಕೋ ನನಗೆ ಸುಳ್ಳು ಹೇಳ್ತಾರೆ? ಏನೇ ಆದ್ರೂ ನಾನು ಕಾವೇರಿನ ನಂಬಲ್ಲ ಕಣೋ. ಮುಂಚೆನೂ ನಿನ್ ಪ್ರಪೋಸಲ್ನ ಅವಳು ರಿಜೆಕ್ಟ್ ಮಾಡಿದ್ಲು, ಆಮೇಲೆ ನಿನ್ ಜೊತೆನೆ ಕ್ಲೋಸ್ ಆಗಿ ಮೂವ್ ಮಾಡಕ್ ಶುರು ಮಾಡಿದ್ಲು. ಅಂಡ್ ಆಲ್ ಆಫ್ ಅ ಸಡನ್ ನಿನ್ನ ಅವಾಯ್ಡ್ ಮಾಡಕ್ ಶುರು ಮಾಡಿದ್ಲು. ನಿನಗನ್ಸಲ್ವಾ ಅವಳು ಇದನ್ನೆಲ್ಲ ಪ್ಲಾನ್ ಮಾಡಿ ಮಾಡ್ತಾ ಇದ್ದಾಳೆ, ನಮ್ಮನ್ನೆಲ್ಲ ಫೂಲ್ ಮಾಡ್ತಾ ಇದ್ದಾಳೆ ಅಂತ? ಅಕ್ಕ, ನೀನ್ ಈ ತರ ಲಾಜಿಕ್ ಹುಡ್ಕೋ ಕ್ರಿಮಿನಲ್ ಲಾಯರ್ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅಷ್ಟು ಈಸಿಯಾಗಿ ಯಾರನ್ನೂ ನಂಬಲ್ಲ ಅಂತಾನೂ ಗೊತ್ತು. ಡೋಂಟ್ ವರಿ, ನಾನೇ ನಾಳೆ ಕಾವೇರಿ ಜೊತೆಗೆ ಮಾತಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರು. ಪ್ರೀತು, ಅದು ಹಾಗಲ್ಲ. ಪ್ಲೀಸ್, ಹೇಳ್ದೆ ಅಲ್ವಾ, ಆರಾಮಾಗಿರು. ಗೋ ಅಂಡ್ ಟೇಕ್ ರೆಸ್ಟ್.